ಹಾಯ್ ಫ್ರೆಂಡ್ಸ್, ಮೆರಿ ಕ್ರಿಸ್ಮಸ್ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನಾನು ಜೀನಾ ಮಾರ್ಟಿಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಸೊ ನಾವು ಇಲ್ಲಿ ಬಾರಿನ್ನಲ್ಲಿ ಕ್ರಿಸ್ಮಸನ್ನು ಹೇಗೆ ಆಚರಿಸಿದ್ದೆವು ಅಂತ ನನ್ನ ಈ ಚಿಕ್ಕ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಏನು ವಿಶೇಷ ಏನಿಲ್ಲ, ಊಟ ಮಾತ್ರ. ಊಟ ಮತ್ತು ಏನೆಲ್ಲ ಊಟಕ್ಕೆ ನಾವು ಮಾಡಿದೆವು, ಹೇಗೆ ನಾವು ಸ್ಟಾರ್ಟ್ ಮಾಡಿದೆವು ಅಂತ ನಾನು ನಿಮಗೆ ಹೇಳ್ತೇನೆ. ಇದು ನಮ್ಮದು ಕುಸ್ವಾರ್ ಮತ್ತು ಇದು ನಮ್ಮದು ಕೇಕ್, ಮತ್ತು ನಮಗೆ ಆ್ಯಸ್ ಯೂಶ್ವಲ್ ವೈನ್ ಮತ್ತು ಡ್ರಿಂಕ್ಸ್, ಯಾರಿಗೆ ಏನಾದರೂ ಬೇಕಾದರೆ ಹಾಟ್ ಡ್ರಿಂಕ್ಸ್ ಮತ್ತು ವೈನ್ ಎಲ್ಲ ಕುಡಿಲಿಕ್ಕೆ ರೆಡಿ ಇಟ್ಟಿದ್ದೇನೆ. ಇದು ನಾನು ನಿನ್ನೆ ತೆಗೆದ ನಮ್ಮ ಕ್ರಿಸ್ಮಸ್ ಟ್ರೀಯ ಫೋಟೋ, ಇದು ರಾತ್ರಿ ತೆಗೆದದ್ದು. ಸೊ ಮತ್ತು ನನ್ನ ಮಗಳು ಎಲ್ಲರಿಗೂ ವೈನ್ ರೆಡಿ ಮಾಡ್ತಾ ಇದ್ದಳು, ಅವಳು ವೈನ್ ಹಾಕಿ ಕೊಡ್ತಾ ಇದ್ದಾಳೆ ಎಲ್ಲರಿಗೂ. ನಾವು ಫಸ್ಟಿಗೆ ಇಲ್ಲಿ ನಮ್ಮ ಕ್ರಿಸ್ಮಸ್ಸಿಗೆ ವೈನ್ ಕುಡಿಯೋದು. ಸೊ ಯಾರಿಗೆ ಯಾವ ಥರದ್ದು ವೈನ್ ಬೇಕು ನೋಡಿ, ಆ ಥರದ್ದು ವೈನ್ ಹಾಕಿ ಕೊಡ್ತಾ ಇದ್ದಾಳೆ. ಕೆಲವರಿಗೆ ಸ್ವೀಟ್ ಬೇಕಂದರೆ ಸ್ವೀಟ್, ಇಲ್ಲಾಂದರೆ ನಾರ್ಮಲ್. ಓಕೆ, ಇದು ಅವರು ಆರ್ಡರ್ ಮಾಡಿದ ಫುಡ್ಡು. ಇದು ಟರ್ಕಿ ಅಂತ, ದೊಡ್ಡ ಟರ್ಕಿ ಚಿಕನ್ ಫುಲ್ಲು. ಇದೊಂದು 10-20 ಜನರಿಗೆ ತಿನ್ಬೋದು, ಅಷ್ಟು ದೊಡ್ಡದಿದೆ ಇದು. ಇದರ ಒಟ್ಟಿಗೆ ಎಲ್ಲ ವೆಜಿಟೇಬಲ್ಸು, ಪೊಟ್ಯಾಟೊ ಮತ್ತು ಚಿಕ್ಕ ಚಿಕ್ಕ ಕ್ಯಾಬೇಜ್, ಸ್ಮ್ಯಾಶ್ಡ್ ಪೊಟ್ಯಾಟೊ ಮತ್ತು ಎಲ್ಲ ಇದೆ. ತುಂಬ ಬಗೆ ಬಗೆಯದ್ದು ಇದೆ. ಸ್ವಲ್ಪ ಅದು ಮಿಕ್ಸ್ ಮಾಡಿ ತಿನ್ನೋದು. ಮತ್ತು ಅದರೊಟ್ಟಿಗೆ ಹಾಕಲಿಕ್ಕೆ ಸಾಸ್ ಕೂಡ ಇದೆ. ಸೊ ಇದನ್ನು ತಿನ್ನುವಾಗಲೇ ಹೊಟ್ಟೆ ತುಂಬ ಆಗ್ತದೆ. ನೋಡಿ ಎಷ್ಟು ಇದೆ ನೋಡಿ. ಎಲ್ಲರೂ ನಾವು ಇದನ್ನು ಕಟ್ ಮಾಡಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಪೀಸು ತಿನ್ನುವಾಗಲೇ ಹೊಟ್ಟೆ ತುಂಬ ಆಯಿತು. ಇದು ಅದಕ್ಕೆ ಹಾಕುವ ಸಾಸ್, ಇದು ಒಂದು ಟೈಪು, ಇದೊಂದು ಟೈಪು. ಸೊ ಇದನ್ನೆಲ್ಲ ನಾವು ಹಾಕಿ ಎಲ್ಲರೂ ಒಂದು ಸಲ ಈ ಫುಡ್ಡನ್ನು ತಿಂದೆವು. ನಾನು ಸಹ ಅಡುಗೆ ಮಾಡಿದ್ದೇನೆ, ಅದು ಒಳಗಡೆ ಇದೆ. ಇದು ಜಸ್ಟ್ ಅವರು ತಗೊಂಡಿದ್ದು ನೋಡಿ. ಇದು ಟರ್ಕಿ ಚಿಕನ್ ಅಂತ. ಇದರಲ್ಲಿ ಮಸಾಲೆ ಎಲ್ಲ ಏನು ಹಾಕಲ್ಲ. ಓಕೆ, ಇವನು ತಮ್ಮನ ಹೆಂಡತಿ, ನನ್ನ ಹಸ್ಬೆಂಡ್, ನನ್ನ ಮಗಳು, ತಮ್ಮನ ಮಗ, ನಾನು ಮತ್ತು ನಮ್ಮ ಇನ್ನೊಬ್ಬರು ಫ್ರೆಂಡ್ ಆಸ್ಟ್ರೇಲಿಯಾದವರು ಮತ್ತು ಅಳಿಯ, ಎಲ್ಲರೂ ಇದ್ದಾರೆ. ಗಮ್ಮತ್ ಪಾರ್ಟಿ ಮಧ್ಯಾಹ್ನ. ಅವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಟರ್ಕಿಯನ್ನು. ಅದು ತುಂಬ ದೊಡ್ಡದಿದೆ. ಅದರಲ್ಲಿ ಏನು ಮಸಾಲೆ ಇಲ್ಲ, ಏನು ಹಾಕಲ್ಲ ನೋಡಿ. ನಾವದು ಎಷ್ಟು ಮಸಾಲೆ ಹಾಕ್ತೇವಲ್ಲ, ಅವರು ಏನೂ ಹಾಕಲ್ಲ. ಮೇಲೆ ಅದು ಸಾಸ್ ಹಾಕ್ತಾರೆ, ಅದರ ಮೇಲೆ ಸಾಸ್ ಹಾಕಿ ಕುಂಗುಡ ಮಸಿ ಸಾಸ್ ಹಾಕಿ ತಿನ್ನೋದು. ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಏನು ಅಂತ, ಮತ್ತು ನಾವು ನಗ್ತಾ ಇದ್ದೇವೆ. ಇದು ನಾನು ಮಾಡಿದ ಅಡುಗೆ, ಇದು ಇಂಡಿಯನ್ ಫುಡ್. ಓಕೆ, ಇದು ಪೋರ್ಕು. ನಮಗೆ ಮಂಗಳೂರಿನವ್ರಿಗೆ ಪೋರ್ಕ್ ಇಲ್ಲದ್ರೆ ಏನು ಪಾರ್ಟಿ ಆಗಲ್ಲ. ಇದು ನಾನು ಮಾಡಿದ ಬೇಳೆ ಸಾರು. ಇದು ಗ್ರೀನ್ ಮಸಾಲ ಚಿಕನ್. ಇದು ನಂದು ವೆಜಿಟೇಬಲ್ ಮತ್ತು ರೈಸ್ ಇದೆ, ಮತ್ತು ಎಲ್ಲ ಡೆಸರ್ಟ್ ಇದೆ. ಎಲ್ಲ ಊಟ ಆದಮೇಲೆ ನನ್ನ ಊಟ ಯಾರು ಸಹ ಮಾಡಲಿಲ್ಲ, ಅದುವೇ ತಿಂದರು ಎಲ್ಲರೂ ಅದೇ ತಿಂದು ಹೊಟ್ಟೆ ತುಂಬಿಸಿದ್ರು. ನನ್ನ ಊಟ ಅಲ್ಲೇ ಇದೆ. ನಾನು ಸುಮ್ಮನೆ ಅಷ್ಟು ಹೊತ್ತು ಮಾಡಿದ್ದು. ನನಗೆ ಗೊತ್ತಿಲ್ಲ ಇಷ್ಟು ಕ್ವಾಂಟಿಟಿ ಇದರಲ್ಲಿ ಇರ್ತದೆ ಅಂತ. ನಾನು ಭಾವಿಸಿದೆ ಟರ್ಕಿ ಅಂದರೆ ಸ್ವಲ್ಪ ಹೊತ್ತು ಸ್ಟಾರ್ಟರ್ ಥರ ತಿಂದು ಮತ್ತೆ ನನ್ನ ಊಟ ಮಾಡ್ತಾರಂತ. ಯಾರೂ ಮಾಡಲಿಲ್ಲ. ಮತ್ತು ಇದೆಲ್ಲ ಡೆಸರ್ಟ್ ಇತ್ತು, ಅದು ಕೂಡ ಅವರೇ ತಂದಿದ್ದರು. ತುಂಬ ಒಳ್ಳೆಯದಿತ್ತು. ಪೇಸ್ಟ್ರೀಸ್ ಮತ್ತು ಎಲ್ಲ ಇತ್ತು ನೋಡಿ. ಕೇಕಿನ ಮೇಲೆ ಈ ಕ್ರೀಮನ್ನು ಹಾಕಿ ತಿನ್ನೋದು ತುಂಬ ಟೇಸ್ಟಿ ಆಗುತ್ತೆ. ತುಂಬ ಅಂದರೆ ತುಂಬ ಜಾಸ್ತಿ ಸ್ವೀಟ್ ಇಲ್ಲ, ಒಂಥರ ತುಂಬ ಡಿಫ್ರೆಂಟ್ ಟೇಸ್ಟ್ ಇದು. ಸೊ ಇವರು ಎಲ್ಲ ನಮಗೆ ಕಟ್ ಮಾಡಿ ಕೊಡ್ತಾರೆ, ನಾವೆಲ್ಲ ತಿಂತಾ ಇದ್ದೇವೆ. ಸೊ ತುಂಬ ಗ್ರ್ಯಾಂಡಾಗಿ ಆಯಿತು ಕ್ರಿಸ್ಮಸ್ ನಮ್ಮದು ಈ ವರ್ಷದ್ದು. ನೋಡುವ ನೆಕ್ಸ್ಟ್ ವರ್ಷ ಹೇಗಾಗುತ್ತೆ ಅಂತ ಬದುಕುಳಿದ್ರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಮೆರಿ ಕ್ರಿಸ್ಮಸ್ ಮತ್ತು
ಹೊಸ ವರ್ಷದ ಶುಭಾಶಯಗಳು. ವಿಡಿಯೋ ನೋಡಿದವರಿಗೆಲ್ಲ ತುಂಬ ಧನ್ಯವಾದಗಳು. ಲೈಕ್ ಆದರೆ ನನ್ನ ವಿಡಿಯೋ ಲೈಕ್ ಕೊಡಿ ಮತ್ತು ಕಮೆಂಟ್ ಕೊಡಿ ಮತ್ತು ಸಾಧ್ಯ ಆದರೆ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ದೇವರು ಒಳ್ಳೆ ಮಾಡಲಿ, ಕಾಪಾಡಲಿ. ಬಾಯ್ ಬಾಯ್.